ಇನ್ನೇನು ಕೆಲವೇ ಹೊತ್ತುಗಳು, ಸುಮಾರು 2 ಕಿಲೋಮೀಟ್ರ್ ಇದು, 20 ನಿಮಿಷ ಆಲ್ರೆಡಿ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ಈ ರೂಟ್ ಶೋ ಮುಕ್ತಾಯ ಆಗ್ತಾ ಇದ್ದ ಹಾಗೆಯೇ ಅಲ್ಲಿ ವಿವಿಧ ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇಲ್ಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಟ್ವೀಟನ್ನು ಕೂಡ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು. ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಲಕ್ಷಕಂಠ ಗೀತ ಪಾರಾಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಗೌರವದ ವಿಷಯ. ಗೀತಾ ಪಠಣಕ್ಕಾಗಿ ಸಮಾಜದ ವಿವಿಧ ವರ್ಗಗಳ ಜನರನ್ನ ಒಂದೆಡೆ ಸೇರಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ. ಈ ಮಠವು ನಮ್ಮ ಸಾಂಸ್ಕೃತಿಕ ಜೀವನದಲ್ಲಿ ಅತ್ಯಂತ ವಿಶೇಷ ಮಹತ್ವವನ್ನು ಹೊಂದಿದೆ. ಶ್ರೀ ಮಧ್ವಾಚಾರ್ಯರಿಂದ ಪ್ರೇರಿತವಾದ ಈ ಮಠವು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತ ನರೇಂದ್ರ ಮೋದಿಯವರು ಇಲ್ಲಿಗೆ ಬರೋದಕ್ಕಿಂತ ಮುಂಚಿತವಾಗಿ ಟ್ವೀಟ್ ಮಾಡಿದ್ರು. ಅದು ಕೂಡ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ರು, ಹಾಗಾಗಿ ಎಲ್ಲರಿಗೂ ಖುಷಿ ಅಂತ ಅನಿಸಿತ್ತು. ಸೊ ಇದೀಗ ರೋಡ್ ಶೋನಲ್ಲಿ ಅವರನ್ನು ನೋಡ್ತಾ ಇರುವಂಥದ್ದು, ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇರೋದು, ಅದರಲ್ಲೂ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರೇ ಭಾಗಿಯಾಗಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ತಾ ಇರೋದು ಸಹಜವಾಗಿಯೇ ಹರ್ಷ ಅಂತ ಅನಿಸುತ್ತೆ. ಇನ್ನೇನು ಕೆಲವೇ ಹೊತ್ತುಗಳು ಉಡುಪಿ ಮಠವನ್ನು ರೀಚ್ ಆಗಲಿದ್ದಾರೆ. ಅದಾದಮೇಲೆ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮಗಳ ನಂತರ ಒಂದು ಬಹಿರಂಗ ಸಮಾವೇಶ ಕೂಡ ಇದೆ. ಎಲ್ಲವೂ ಅಂದ್ಕೊಂಡಂಗೆ ಆದರೆ ಕರೆಕ್ಟಾಗಿ 12 ಗಂಟೆ, ಇನ್ನೊಂದು 1/4 ಗಂಟೆ ಈ ಸಂದರ್ಭದಲ್ಲಿ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಳ್ತಾರೆ. ಆಮೇಲೆ ಕನಕನ ಕಿಂಡಿ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾರೆ. ನಂತರ ತೀರ್ಥ ಮಂಟಪ ಅನಾವರಣದಲ್ಲಿ PM ಮೋದಿ ಭಾಗಿಯಾಗ್ತಾರೆ. ಬಳಿಕ ಲಕ್ಷಕಂಠ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಗವದ್ಗೀತೆಯ 10 ಶ್ಲೋಕಗಳನ್ನು ಪಠಿಸಲಿದ್ದಾರೆ ಪ್ರಧಾನಿ ಮೋದಿಯವರು. ಬಳಿಕ ಸಮಾವೇಶದ ಸ್ಥಳಕ್ಕೆ ಆಗಮಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಲಿದ್ದಾರೆ. ಇನ್ನು ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಈಗಾಗಲೇ ಕಣ್ಗಾವಲನ್ನು ಇರಿಸಲಾಗಿದೆ. ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಉಡುಪಿಯಲ್ಲಿ ಪೊಲೀಸ್ ಸರ್ಪಗಾವಲನ್ನೇ ಹಾಕಲಾಗಿದೆ. ರೋಡ್ ಶೋನಲ್ಲಿ ಸಾಗುವ ಮಾರ್ಗದಲ್ಲಿ 3 ಕಡೆ ಸಾಂಸ್ಕೃತಿಕ ವೇದಿಕೆ ವೀಕ್ಷಣೆ ಮಾಡಲಿದ್ದಾರೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆ SPG ಹಾಗೂ ಪೊಲೀಸರಿಗೆ ವಹಿಸಲಾಗಿತ್ತು. ಅದು ಸವಾಲು ಕೂಡ ಆಗಿತ್ತು. ಸುಮಾರು 3,000ಕ್ಕೂ ಅಧಿಕ ಪೊಲೀಸರನ್ನ ಇಲ್ಲಿ ಭದ್ರತೆಗೆ ಅಂತ ನಿಯೋಜನೆ ಮಾಡಿರೋದು. ಬಾಂಬ್ ನಿಷ್ಕ್ರಿಯ ದಳದಿಂದ ಇಂಚಿಂಚು ಸ್ಥಳವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಎಲ್ಲೆಡೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಇನ್ನು ಪ್ರಧಾನಿ ಮೋದಿಯನ್ನು ನೋಡೋದಕ್ಕೆ ಬರುವ ಜನರಿಗೂ ಕೂಡ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿತ್ತು. ಇವತ್ತು ಸಂಜೆವರೆಗೂ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟವನ್ನು ನಿಷೇಧ ಮಾಡಲಾಗಿದೆ. ಸಂಜೆ 5 ಗಂಟೆವರೆಗೂ ಕೂಡ ನೋ ಫ್ಲೈ ಝೋನ್ ಅಂತ ಸೂಚನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಯಾವುದೇ ಡ್ರೋನು ಯಾವುದೇ ಹಾರಾಟ ಮಾಡೋ ಹಾಗಿಲ್ಲ. ಇನ್ನು ಪ್ರಧಾನಿ ವೀಕ್ಷಣೆಗೆ ಬರುವವರ ಬ್ಯಾಗು, ನೀರಿನ ಬಾಟ್ಲು, ಧ್ವಜ ಸ್ಟಿಕ್ಕರ್ಸು, ಬಲೂನ್ಸು, ಪಟಾಕಿ, ಲೂಸ್ ಪ್ಯಾಲೆಟಿನು ಈ ಥರದ್ದೆಲ್ಲ ತರಬಾರ್ದು ಅಂತ ಮೊದಲೇ ಸೂಚನೆ ಕೊಟ್ಟಿದ್ರು. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಒಳಗೆ ಬಿಟ್ಟಿದ್ದಾರೆ, ಯಾವುದೂ ಹಾಗೆ ಬಿಟ್ಟಿಲ್ಲ. ಇನ್ನು ಉಡುಪಿ ಕಡಲ ತೀರದಲ್ಲಿ ಪ್ರಧಾನಿ ಭೇಟಿಯನ್ನು ವಿಶಿಷ್ಟಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಮರಳು ಶಿಲ್ಪದ ಮೂಲಕ ಕೂಡ ತೋರಿಸಲಾಗಿದೆ. ಅಲ್ಲಿನ ಸಾಂಸ್ಕೃತಿಕ ಹಿನ್ನೆಲೆ, ಅಲ್ಲಿನ ಕಾರ್ಯಕ್ರಮಗಳು ಇದೆಲ್ಲವೂ ಕೂಡ ಪ್ರಧಾನಿ ಮೋದಿ ಅವರ ಗಮನ ಸೆಳೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಎಷ್ಟು ಮಟ್ಟಿಗೆ ಅಲ್ಲಿರೋರು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸ್ತಾ ಇರ್ಬೋದು.